ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಪ್ರದೀಪ್ ಈಶ್ವರ್. ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕೊರ್ಲಹಳ್ಳಿ ಬ್ರಿಡ್ಜ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಗುದ್ದಲಿ ಪೂಜೆ. 4.20 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ರಸ್ತೆ ಸೇತುವೆ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ದಿನಾಂಕ 1/3/2025 ಶನಿವಾರದಂದು ಮುದ್ದೇನಹಳ್ಳಿಯ ಪಂಚಾಯಿತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕರಿಂದ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ओम श्री गुरुभ्यो नमः। वाक्यां गुरुवे मोहते आद्य ब्रह्मणः द्वितीय प्रार्थ्य से मणिमंत्रे कर्पूर नीराजनं दर्शयामि। नीराजनानन्तरं मध्ये आचमनीं समर्पयामि। आचम्यानन्तरं मध्ये परिमल पत्रपुष्पाणि समर्पयामि। अनया पूजा भगवान सप्तमः ते महाश्वेताभ्यो नमः। पूजा विधानेन सर्वोपचार पूजां करिष्ये। यस्मदेताभ्यो नमः। देवसुखेमनित्य पार्थिवासः देवायुष्मानः दिवदेवासो दीर्घमायुः शतमानं भवति शतायुष पुरुषस्येन्द्रिय आयुष्यवेन्द्रिये प्रतिष्ठते। ते महाश्वेताभ्यो नमः। प्रसाद सिद्धिरस्तु। युताभ्यो नमः. ಸ್ಟಾರ್ಟ್ ಮಾಡ್ತೀನಿ. ಇದು ಬ್ರಿಡ್ಜ್ 80 ಲಕ್ಷ, ನಿಮ್ಮೂರಿಗೆ 1 ಕೋಟಿ 40 ಲಕ್ಷ ಹಾಕಿ. इसको इस कटले इसको बता दे इंगो मोरी ಅದು ಐತಾ ಡೈರೆಕ್ಟ್ పోస్తారు ಅಣ್ಣ ಇಡು ಇದು రోడ్కి 60 50 లక్షలు రెడీ ఉంది ఎస్టీపీ ಇದೆ నేను అనుకోండి మీరు ఇంకేమన్నా అడుగుతారు నాకు 50 లక్షలు తెలుసు ఊర్లకు పోతే అది ఇప్పుడు వేస్తాము అంత ఫినిష్ అయిన ఇంకా తిరిగి దానికి ఇంకొక దినం లేట్ అయ్యొద్దు వానకాలం లోపల ఫినిష్ ఫస్ట్ ಸೋಮವಾರ ಸ್ವಲ್ಪ ಬೇಗ ಮಾಡ್ಬಿಡ್ತಾರೆ. ಕೊರ್ಲಹಳ್ಳಿಯವ್ರಿಗೆಲ್ಲ ಖುಷಿನೇನಪ್ಪ? ತಾಲೂಕಲ್ಲಿ ಹೇಳ್ರಿ ನಮ್ ಶಾಸಕರಿ ತರ ಮಾಡ್ತೇವೆ ಅಂತ ಎಲ್ಲರಿಗೂ ಹೇಳ್ಬೇಕು. ನಿಮ್ ಪಂಚಾಯತಿಗೆ ಒಂದು 5-6 ಕೋಟಿ ಹಾಕಿದ್ದೀನಿ ಅಲ್ಲಣ್ಣ. ಈಗ ಗಂಟಿಗಾನಹಳ್ಳಿ ಸುಬ್ರಾಯನಹಳ್ಳಿ 2 ಊರು ಸೇರಿಸಿದ್ರೆ 100 ಜನ ಇರ್ಬೋದು. 3 ಕೋಟಿ ಹಾಕಿದ್ದೀನಿ. ನಾನಲ್ಲಿ ರಾಜಕಾರಣನೋ ಓಟೋ ಇನ್ನೊಂದು ನೋಡಿಲ್ಲ. ಅಟ್ಲೀಸ್ಟ್ ಆ 100 ಜನ ಮೇನ್ ಸಿಟಿ ಕನೆಕ್ಟ್ ಆಗ್ಬೇಕು. ನನ್ನ ತಾಲೂಕು ಜನ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಇದೇ ದುಡ್ಡನ್ನ ನಾನು ಸಿಟಿಯಲ್ಲಿ ಯಾವ್ದೋ ದೊಡ್ಡ ಭವನ ಹಾಕಿ ಬೋರ್ಡ್ ಹಾಕೋಬಹುದಾಗಿತ್ತು. ನನ್ನ ಉದ್ದೇಶ ಅಲ್ಲಿ ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ಟಿ ಹೆಸರು ತಗೊಳ್ಳೋದಲ್ಲ. ಎಲ್ಲಿ ಬಾರ್ಡರ್ ಅಲ್ಲಿರೋ ಎಲ್ಲಾ ಜನನ ಸಿಟಿಗೆ ನಾವ್ ಹೆಂಗ್ ಕನೆಕ್ಟ್ ಮಾಡ್ಬೇಕು ಅಂತ. ಹಂಗಿದ್ರೆ ಈಗ ನೀವು ಇವತ್ತಿದೊಂದು ಸಾಲ್ವ್ ಆದ್ರೆ ಅಣ್ಣ ಅಟ್ಲೀಸ್ಟ್ ನಿಮ್ ಬೆಳೆಗಳಿಗೆ ಇದಕ್ಕೆ ನಾವೇ ನಮ್ ತೋಟಕ್ಕೆ ದಾರಿ ಇಲ್ಲದೆ ನಾವೊಂದ್ 2-3 ಬೆಳೆ ಇಡಕ್ಕೆ ಆಗಿಲ್ಲ. ತೋಟಗಳಿಗೆ ಹೋಗಕ್ಕೆ ಬರಕ್ ಕಷ್ಟ ಆದ್ರೆ ಬೆಳೆ ಇಡ್ಲಿಲ್ಲ ಅಂದ್ರೆ ಬಡವ್ರಿಗೆ ಅದು ಊಟಕ್ಕೂ ಕಷ್ಟ ಆಗುತ್ತೆ. ಅಲ್ಲ ಇದು ಯಾವ ರಿಯಲ್ ಎಸ್ಟೇಟ್ ನೋಡಲ್ಲ ಸರ್. ಅವರು ಮಾತ್ರ ಬಡವರು ಕಷ್ಟ ಸಾಧ್ಯ. ಗಂಟಿಗಾನಹಳ್ಳಿವರೆಗೂ ಮತ್ತೆ ಅಲ್ಲಿಂದ ಮೆಲೆಕೋಟ್ ರೋಡ್ ಒಟ್ಟು 3 ಕೋಟಿ ರೂಪಾಯಿ 2 ಹಳ್ಳಿಗೆ ಹಾಕಿದ್ದೀನಿ. 50 ವರ್ಷ ಬೇಡಿಕೆ. ನಾವು ನಮ್ಮ ಮುಖಂಡರು ನಾವಾಗ್ಲಿ ಏನೋ ಪಾಪ್ಯುಲೇಷನ್ ಇಲ್ಲಿ ನೋಡಿ 2 ಊರಲ್ಲಿ ನೀವು 100 ಜನ ಇದ್ರು ನಾನೇನು ಅಂದ್ರೆ ಒಬ್ಬರಿದ್ರು ನಮಗೆ ಹೆಂಗೆ ಒಂದೋಟು ಮುಖ್ಯನೋ ಒಬ್ಬರು ಸಂತೋಷನೂ ನಮ್ಗೆ ಅಷ್ಟೇ ಮುಖ್ಯ. ಆ ಕಾರಣಕ್ಕೆ 100 ಜನ ಇರೋ ಊರಿಗೂ 3 ಕೋಟಿ ಹಾಕಿರೋದು ರೈತರಿಗೋಸ್ಕರ ಹೊಡಿರೋ. ಇದು ಯಾವ್ದು ರಿಯಲ್ ಎಸ್ಟೇಟ್ ಓಡಾಡೋ ರೋಡಲ್ಲ ಅಲ್ವಾ, ಬಡವ್ರಿಗೋಸ್ಕರ ಹಾಕಿರೋದು. ಇಂಪಾರ್ಟೆಂಟ್ ರೋಡ್. ಕೇಳಿದ್ರಲ್ಲ ಡೌನ್ ಅಲ್ಲಿ ಸುಮ್ಮನೆ ಹೇಳ್ಬಿಟ್ಟು ಹೋಗ್ತಾರೆ ಮಾಡಲ್ಲ ಅಂತ ಹೇಳಿದ್ರಲ್ಲ, ಇವತ್ತು ಅವ್ರ ಉತ್ತರ ಅಣ್ಣ ಬ್ರಿಡ್ಜ್ ಸೇರಿ ಕಾಂಕ್ರೀಟ್ ರೋಡ್ ಅಣ್ಣ.
ನಮ್ ಘಟ್ಗಾನೆ ಅದು ಮೇನ್ ಘಟ್ಗ ದೊಡ್ಡರಾಯಪ್ಪನಹಳ್ಳಿಯಿಂದ ಸರ್ವೋಪಚಾರ ಪೂಜಾ ಆಮೇಲೆ ಓಟ್ ಹಾಕಿದ್ಮೇಲೆ 16 ಮನೆಗೆ ಏನಕ್ಕೆ ನಾವು ಹೋಗ್ಬೇಕು ಅಂತ ಕೇಳ್ತಾರೆ ಸರ್. ನಮ್ಗೆ ನಿಜವಾಗ್ಲು ತುಂಬಾ ಧನ್ಯವಾದ ಸರ್ ನೀವು ಬಂದಿರೋದಕ್ಕೆ. ನೀವೇ ಫಸ್ಟ್ ಟೈಮ್ ನಮ್ ಕಷ್ಟ ಸುಖನೆಲ್ಲ ಕೇಳಿ ನಮ್ಗೆ ಈ ತರ ಸಹಾಯ ಮಾಡ್ತಿರೋದು ನೀವೇ ಫಸ್ಟ್ ಟೈಮ್ ಸರ್. ನಿಮ್ಗೆ ತುಂಬಾ ಧನ್ಯವಾದಗಳು. ಇಲ್ಲ ಸರ್ ನಾವು ನಾವು ಅವತ್ತಿಂದ ಇದ್ರಲ್ಲೇ ಇದೀವಿ. ನಾವು ಮಾಡೋದು ಇದೇ ಕೆಲಸನೇ ಸರ್. ಗೌರಿ ಮನೋಹರಿ ಸರ್, ಗಟ್ಟಿಗಾನಹಳ್ಳಿ ಗ್ರಾಮ. सर्वोपचार पूजा समर्पयामि हरिया पूजा महालक्ष्मी देवताभ्यो नमः सर्वोपचार पूजा समर्पयामि ಸ್ವಲ್ಪ ಈ ಕಡೆ ಮೊದಲನೇದಾಗಿ ಮುದ್ದೇನಹಳ್ಳಿ ಪಂಚಾಯತಿಯಿಂದ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ 30ಕ್ಕೂ ಹೆಚ್ಚು ಇಲಾಖೆಯ ಅಧಿಕಾರಿಗಳೊಂದಿಗೆ. ಮೊದಲು ನಾನು ಗಟ್ಟಿಗಾನಹಳ್ಳಿ ಸುಬ್ರಾಯನಹಳ್ಳಿಗೆ ಹೋದೆ. ಇವತ್ತು ಆ ಊರಿನ ರಸ್ತೆಗೆ ಬರೀ ಒಂದು 2 ಊರು ಸೇರಿದ್ರು ಮ್ಯಾಕ್ಸಿಮಮ್ ಒಂದು 60ರಿಂದ 100 ಜನಸಂಖ್ಯೆ ಆ ಚಿಕ್ಕ ಹಳ್ಳಿಗಳು. ಆದ್ರೂ ಕನೆಕ್ಟಿವಿಟಿಗೋಸ್ಕರ 2,75,00,000 ಹಾಕಿದ್ದೀನಿ. ಕೊರ್ಲಹಳ್ಳಿ ಬ್ರಿಡ್ಜ್ಗೆ 80 ಲಕ್ಷ, ಮತ್ತೆ ಆ ಬ್ರಿಡ್ಜ್ ಇಂದ ರಸ್ತೆಗೆ 60 ಲಕ್ಷ, ಅದಕ್ಕೆ 1,40,00,000 ಹಾಕಿದ್ದೀನಿ. ಇವತ್ತು ಸುದಳ್ಳಿಗೆ ಬ್ರಿಡ್ಜಿಗೆ 20 ಲಕ್ಷ ಹಾಕಿದ್ದೀನಿ. ಈಗ ದಿನ್ನಹಳ್ಳಿಗೆ ಅಲ್ಲೊಂದು 40 ಲಕ್ಷ, ದಿನ್ನೂರಿಗೆ 40 ಲಕ್ಷ ಹಾಕಿದ್ದೀನಿ. CC ರಸ್ತೆ ಚರಂಡಿಗೆ. ಇಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ವೋ ಸರ್ವೆಯಿಂದ ಪ್ರತಿಯೊಂದು ಮುಗಿದಿದೆ. ಅದಕ್ಕೆಲ್ಲ ನಾವು ಸ್ಪಂದಿಸ್ತಿದ್ದೀವಿ ಸರ್. ಹಳ್ಳಿಗೆ ಹೋಗಿ ಇಂಪ್ಯಾಕ್ಟ್ ನಾನು ಏನೆಲ್ಲ ಹಳ್ಳಿಗಳು ಮುಗಿಸ್ಕೊಂಡು ಬಂದಿದ್ದೀನಿ ಅದಕ್ಕೆ ಅನುದಾನ ಕೊಟ್ಟಿದ್ದೀನಿ. ಇನ್ನು ಚಿಕ್ಕ ಪುಟ್ಟ ಪೆಂಡಿಂಗು ಅವ್ರು ಏನು ಕೇಳಿದ್ರು, ಇನ್ನು ಅಡಿಷನಿಗೆ ಹೋದಾಗ ಇನ್ನೊಂದು 1-2 ಕೇಳ್ತಿದ್ದಾರೆ. ಈಗ ನಸಿಕುಂಟೆ ಹೊಸೂರ್ಗೆ ಒಂದು ರಸ್ತೆ ಕೇಳಿದ್ರು. ನಸಿಕುಂಟೆ ಹೊಸೂರಿಂದ ಮೆಲೆಕೋಟೆಗೆ ಸುಬ್ನಹಳ್ಳಿ ಆ ಕನೆಕ್ಟ್ ಆಗೋ ರಸ್ತೆಗೆ ಇನ್ನೊಂದು 50 ಲಕ್ಷ ಬೇಕು ಅಂದು, ಅದು ಒಂದು 6 ತಿಂಗಳಲ್ಲಿ ಹಾಕ್ಸ್ಕೊಡ್ತೀನಿ ಅಂತ ಲೆಟರ್ ತಗೊಂಡು ಮಿನಿಸ್ಟರ್ಸ್ನ ರಿಕ್ವೆಸ್ಟ್ ಮಾಡಿ ನಾನು ಅನುದಾನ ತರ್ತೀನಿ ಸರ್.